ರೇಷ್ಮೆ ಕೃಷಿ ನಮ್ಮ ರಾಜ್ಯದ ಒಂದು ಪ್ರಮುಖ ವಾಣಿಜ್ಯ ಕಸುಬು. ಹಿಪ್ಪುನೇರಳೆ ಸೊಪ್ಪು ರೇಷ್ಮೆ ಕೃಷಿಯಲ್ಲಿ ಒಂದು ಪ್ರಮುಖವಾದ ಪಾತ್ರ ವಹಿಸುತ್ತಿದ್ದು, ರೇಷ್ಮೆ ಹುಳುಗಳ ಒಂದು ಪ್ರಧಾನ ಹಾಗೂ ಏಕೈಕ ಆಹಾರವಾಗಿದೆ. ಉತ್ತಮ ಗೂಡುಗಳನ್ನು ಉತ್ಪಾದಿಸಬೇಕಾದರೆ ನಾವು ಉತ್ಕೃಷ್ಟವಾದ ಹಿಪ್ಪುನೇರಳೆ ಸೊಪ್ಪನ್ನು ರೇಷ್ಮೆ ಹುಳುಗಳಿಗೆ ನೀಡಬೇಕಾಗುತ್ತದೆ. ಎಲೆಗಳ ಗುಣಮಟ್ಟ ಹಾಗೂ ಅವುಗಳಲ್ಲಿರುವ ಪೋಷಕಾಂಶಗಳು ಗೂಡುಗಳ ಇಳುವರಿ ಹಾಗೂ ಗುಣಮಟ್ಟವನ್ನು ನಿರ್ಧರಿಸುತ್ತದೆ. ಹಾಗಾಗಿ ಹಿಪ್ಪುನೇರಳೆ ಸೊಪ್ಪಿನ ಗುಣಮಟ್ಟ ಕಾಯ್ದುಕೊಳ್ಳುವುದು ಅತಿ ಅವಶ್ಯಕ ಎನ್ನುತ್ತಾರೆ ತಜ್ಞರು. ಹಿಪ್ಪುನೇರಳೆ ನಾವು ಎಲೆಗಾಗಿ ಬೆಳೆಯುವ ಒಂದು ಬೆಳೆಯಾಗಿರೋದ್ರಿಂದ ಈ ಒಂದು ಎಲೆಯಲ್ಲಿರೋ ಪೋಷಕಾಂಶಗಳು ಮತ್ತು ಅದರ ಗುಣಮಟ್ಟ ಒಂದು ರೇಷ್ಮೆ ಗೂಡಿನ ಇಳುವರಿ ಮತ್ತು ಒಂದು ಬೆಳೆಯ ಸಫಲತೆಯನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಅದರಲ್ಲೂ ಹಿಪ್ಪುನೇರಳೆ ನಾವು ಏನು ಸೊಪ್ಪಿಗಾಗಿ ಬೆಳೆಯೋದ್ರಿಂದ ಅದರಲ್ಲಿರೋ ಪೋಷಕಾಂಶಗಳು ಪ್ರಮಾಣ ಮತ್ತು ಅದರ ಗುಣಮಟ್ಟ ಈ ರೇಷ್ಮೆ ಗೂಡಿನ ಬೆಳೆ ಸಫಲತೆಯನ್ನು ನಿರ್ಧರಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಅದ್ರ ಜೊತೆಗೆ ನಾವು ಹಿಪ್ಪುನೇರಳೆಯನ್ನು ಒಂದೇ ಜಮೀನಿನಲ್ಲಿ ಬಹುತೇಕ ಸುಮಾರು ವರ್ಷಗಳು ಬೆಳೆಯೋದ್ರಿಂದ ಅದರಲ್ಲಿ ಒಂದು ಪೋಷಕಾಂಶಗಳ ಸಮತೋಲನ ಪ್ರಮಾಣದಲ್ಲಿ ಇಲ್ಲದೇ ಇರ್ಬೋದು, ಏರುಪೇರು ಆಗ್ಬೋದು. ಇದರಿಂದ ಗುಣಮಟ್ಟ ಕಮ್ಮಿ ಆಗುತ್ತೆ. ನಾವು ಒಂದು ಗುಣಮಟ್ಟದ ಸೊಪ್ಪು ಬೆಳಿಬೇಕಂದ್ರೆ ನಾವು ಯಾವ ಬೇಸಾಯ ಕ್ರಮಗಳನ್ನ ಅಳವಡಿಸಬೇಕು ಅನ್ನೋದನ್ನು ಈಗ ಒಂದೊಂದಿನ ನಾವು ತಿಳ್ಕೊಂಡು ಹೋಗೋಣ. ಮೊದಲನೇದಾಗಿ ತೋಟ ಕಟಾವು ಆದ ತಕ್ಷಣ ಅದರಲ್ಲಿರೋ ಒಂದು ಜಲ್ಕಡ್ಡಿ ಅಥವಾ ಬಲಹೀನ ರೆಂಬೆಗಳನ್ನು ನಾವು ತೆಗೆದಾಕಬೇಕು. ಅದನ್ನು ತೆಗೆದುಬಿಟ್ಟು ಯಾಕಪ್ಪ ಈ ರೀತಿ ತೆಗಿಬೇಕಂತಂದರೆ ಏನು ನಾವೊಂದು ಮುಂದೆ ಬರುವ ರೆಂಬೆಗಳು ಒಂದು ಬಲಿಷ್ಠವಾಗಿ ಒಳ್ಳೆ ಗುಣಮಟ್ಟ ಸೊಪ್ಪು ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಕಟಾವು ಆದ ತದನಂತರ ಈ ಒಂದು ಕಾಂಡಗಳಿಗೆ, ರೇಷ್ಮೆ ಕಡ್ಡಿ ಗಿಡಗಳ ಕಾಂಡಗಳಿಗೆ 0.2% ಕಾರ್ಬನ್ ಡೈಆಕ್ಸೈಡ್ ಒಂದು ಶಿಲೀಂಧ್ರನಾಶಕವನ್ನು ನಾವು ಸಿಂಪಡಿಸಬೇಕು. ಇದು ಸಿಂಪಡಿಸೋದ್ರಿಂದ ಒಂದು ಹಿಪ್ಪುನೇರಳೆಗೆ ಬರುವ ಬೇರು ಕಪ್ಪು ಕೊಳೆ ರೋಗ ಮತ್ತು ಕಾಂಡದ ಕ್ಯಾಂಕರ್ ಈ ರೋಗಗಳನ್ನು ನಿಯಂತ್ರಿಸಲು ಅನುಕೂಲ ಆಗುತ್ತೆ. ಇದರ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಪ್ರತಿ ಕಟಾವು ಅಂತ ಸಿಂಪಡಿಸೋದು ಭಾಳ ಮುಖ್ಯ. ಮಳೆಗಾಲದಲ್ಲಿ ಕಳೆಗಳ ಹಾವಳಿ ಪ್ರಮಾಣ ಹೆಚ್ಚಾಗಿರುವುದರಿಂದ ಹಿಪ್ಪುನೇರಳೆ ತೋಟಗಳಲ್ಲಿ ಕಳೆ ನಿಯಂತ್ರಣದ ಬಗ್ಗೆ ಹೆಚ್ಚು ನಿಗಾ ವಹಿಸಬೇಕು. ಕೈ ಕಳೆ ಕೀಳುವುದು ಇಲ್ಲವೇ ಹೆಚ್ಚು ಅಂತರದ ಸಾಲುಗಳಲ್ಲಿ ಟ್ರ್ಯಾಕ್ಟರ್ ಬಳಸಿ ಉಳುಮೆ ಮಾಡುವುದರಿಂದ ಕಳೆಗಳನ್ನು ನಿಯಂತ್ರಿಸಬಹುದು. ಕಡೆಯ ಅಸ್ತ್ರವಾಗಿ ಮಾತ್ರ ಕಳೆನಾಶಕಗಳನ್ನು ಬಳಸಬೇಕು ಎನ್ನುತ್ತಾರೆ ತಜ್ಞರು. ಈ ಮಳೆಗಾಲದಲ್ಲಿ ಭಾಳಷ್ಟು ಕಾಡುವ ಇನ್ನೊಂದು ಸಮಸ್ಯೆ ಅಂದರೆ ಹಿಪ್ಪುನೇರಳೆ ತೋಟಗಳಲ್ಲಿ ಕಳೆ ನಿಯಂತ್ರಣ. ಈ ಕಳೆ ಒಂದೇ ಸಮಯ ಮಳೆ ಬೀಳ್ತಾ ಇರೋದ್ರಿಂದ ಕಳೆಗಳು ಚೆನ್ನಾಗಿ ಬೆಳೆಯುತ್ತೆ. ಈ ಬೆಳೆದ್ರಿಂದ ಏನಾಗುತ್ತೆ ಅಂದರೆ ಇದು ಹಿಪ್ಪುನೇರಳೆ ಒಂದು ಗಿಡಗಳ ಜೊತೆ ಪೋಷಕಾಂಶಗಳು ಮತ್ತು ನೀರನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಈ ಹಿಪ್ಪುನೇರಳೆಯ ಇಳುವರಿ ಮತ್ತು ಗುಣಮಟ್ಟ ಕಡಿಮೆ ಆಗ್ತಾ ಹೋಗುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಕಳೆ ನಿಯಂತ್ರಣ ಮಾಡಬೇಕಾಗುತ್ತೆ. ಇದು ಮುಖ್ಯವಾಗಿ 3 ವಿಧಾನದಲ್ಲಿ ನಾವು ಕಳೆ ನಿಯಂತ್ರಣ ಮಾಡ್ಕೋಬೋದು. ಮೊದಲನೇದಾಗಿ ಕೈಗಳಿಂದ ಅಂದರೆ ಕೂಲಿಯವರಿಂದ ಕೆಲಸಗಾರರಿಂದ ಕಳೆ ತೆಗೆಯೋದು. ಇದು ಇತ್ತೀಚಿನ ದಿನಗಳಲ್ಲಿ ಒಂದು ಕೆಲಸಗಾರರ ಕೊರತೆ ಇರೋದರಿಂದ ಇದು ಸ್ವಲ್ಪ ಕಷ್ಟವಾಗುತ್ತದೆ. ಜೊತೆಗೆ ಇದು ದುಬಾರಿಯೂ ಆಗುತ್ತದೆ ಮತ್ತು ಸಕಾಲದಲ್ಲಿ ನಾವು ಒಂದು ಬೇಸಾಯ ಕ್ರಮಗಳನ್ನು ನಾವು ಮಾಡೋದಕ್ಕೂ ಅನುಕೂಲ ಆಗೋದಿಲ್ಲ. ಅದು ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಈ ಒಂದು ವಿಧಾನದಲ್ಲಿ ಕಳೆ ನಿಯಂತ್ರಣ ಸ್ವಲ್ಪ ಕಷ್ಟ ಆಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ರೈತರು ಭಾಳಷ್ಟು ತೋಟಗಳಲ್ಲಿ ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿಂದ ಸಾಲಕ್ಕೆ ಗಿಡಗಳ ಅಂತರ ಹೆಚ್ಚಿಟ್ಟುಕೊಂಡು ಸ್ವಲ್ಪ ಯಾಂತ್ರೀಕರಣ ಅಳವಡಿಸ್ಕೊಂಡು ಹಿಪ್ಪುನೇರಳೆ ತೋಟಗಳಲ್ಲಿ ಒಂದು ಕಳೆ ನಿಯಂತ್ರಣ ಮಾಡ್ತಿದ್ದಾರೆ. ಅದು ಹೇಗೆ ಅಂತಂದರೆ ಈಗ ನಮ್ಮ ಏನು ಯಾಂತ್ರೀಕರಣ ಪವರ್ ಟಿಲ್ಲರ್ ಇರ್ಬೋದು, ಟ್ಯಾಕ್ಟರ್ ಇರ್ಬೋದು, ಇದನ್ನು ತೋಟ ಕಟಾವು ಆದ ತಕ್ಷಣ ತೋಟಗಳಲ್ಲಿ ತೋಟಗಳಲ್ಲಿ ಹಾಯಿಸಿ ಅದರಲ್ಲಿ ಕಳೆ ನಿಯಂತ್ರಣ ಮಾಡ್ಬೋದು. ಇದನ್ನು ಸ್ವಲ್ಪ ಅಂತರ ಜಾಸ್ತಿ ಇತ್ತಂದರೆ ಉದ್ದ ಮತ್ತು ಅಗಲಕ್ಕೆ 2 ವಿಧಾನದಲ್ಲೂ ನಾವು ಈ ಒಂದು ಯಂತ್ರಗಳನ್ನು ಉಪಯೋಗಿಸಿ ನಾವು ಕಳೆ ನಿಯಂತ್ರಣ ಮಾಡ್ಬೋದು. ಇದು ಭಾಳ ಬೇಗ ಆಗುತ್ತೆ. ಇದು ಮತ್ತು ಖರ್ಚಿನಲ್ಲೂ ಕಡಿಮೆ ಆಗುತ್ತದೆ. ಇದ್ರ ಜೊತೆಗೆ ಇತ್ತೀಚಿನ ರೈತರಲ್ಲಿ ಇನ್ನೂ ಸ್ವಲ್ಪ ಅಂತರ ಜಾಸ್ತಿ ಇಟ್ಕೊಂಡು 6 ಮತ್ತು 8 ಈ ಥರ ಅಂತರದಲ್ಲಿ ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಅಂತರ ಜಾಸ್ತಿ ಇರೋದ್ರಿಂದ ಇಟ್ಕೊಳ್ಳೋದ್ರಿಂದ ಈವನ್ ಮಿನಿ ಟ್ಯಾಕ್ಟ್ರು ಮತ್ತು ದೊಡ್ಡ ಟ್ಯಾಕ್ಟ್ರಿಂದನೂ ಸಹ ನಾವು ಈ ಒಂದು ಕಳೆ ನಿಯಂತ್ರಣ ಉಳುಮೆ ಮಾಡಿ ಕಳೆ ನಿಯಂತ್ರಣ ಮಾಡ್ಬೋದು. ಇನ್ನು ಕೊನೆಯದಾಗಿ ಏನು ಕಳೆನಾಶಕಗಳು. ಈ ಕಳೆನಾಶಕಗಳು ನಮಗೆ ಈ ಗ್ಲೈಸಿಲಿನ್ ಎಂಬ ಕಳೆನಾಶಕ ಸಿಗುತ್ತೆ. ಇದನ್ನು ಪ್ರತಿ 1 ಲೀಟ್ರಿಗೆ 8ರಿಂದ 10 ಮಿಲಿಲೀಟರ್ನ ನೀರಿಗೆ ಗ್ಲೈಸಿಲ್ ಹಾಕಿ ಅದಕ್ಕೆ ಪ್ರತಿ ಲೀಟ್ರಿಗೆ 5 ಗ್ರಾಮ್ನಷ್ಟು ಅಮೋನಿಯಂ ಸಲ್ಫೇಟ್ ಹಾಕಿ ನಾವು ಯಾವುದೇ ಕಾರಣಕ್ಕೂ ಈ ಒಂದು ಕಳೆನಾಶಕ ಗಿಡಗಳ ಕಾಂಡದ ಮೇಲೆ ಬೀಳದಂತೆ ಸಿಂಪಡಿಸಬೇಕಾಗುತ್ತೆ. ಇದು ಸಿಂಪಡಿಸೋದ್ರಿಂದ ಕಳೆನಾಶಕ ನಾವು ಕಳೆಗಳನ್ನು ನಿಯಂತ್ರಣ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಆದಷ್ಟು ರೈತರು ಕಳೆನಾಶಕಗಳನ್ನು ಉಪಯೋಗಿಸಿ ಕಳೆ ನಿಯಂತ್ರಣ ಮಾಡೋದು ಕೊನೆಯ ಒಂದು ಅಸ್ತ್ರವಾಗಿ ಉಪಯೋಗಿಸ್ಕೋಬೇಕು ಅಂತ ನಾನು ಹೇಳ್ತೀನಿ.
ಮಳೆಗಾಲದಲ್ಲಿ ಸ್ಥಳೀಯವಾಗಿ ದೊರೆಯುವ ಸೊಪ್ಪುಗಳನ್ನು ಹಿಪ್ಪುನೇರಳೆ ಸಾಲುಗಳ ಮಧ್ಯೆ ಹಾಕುವುದರಿಂದ ಫಲವತ್ತತೆಯನ್ನು ಹೆಚ್ಚಿಸಿಕೊಳ್ಳುವುದರ ಜೊತೆಗೆ ತೇವಾಂಶವನ್ನು ಕಾಯ್ದುಕೊಳ್ಳಬಹುದು ಎನ್ನುವ ತಜ್ಞರು ಸಾಲುಗಳ ಅಂತರ ಹೆಚ್ಚು ಮಾಡಿಕೊಂಡು ಹಸಿರೆಲೆ ಗೊಬ್ಬರದ ಗಿಡಗಳನ್ನು ಅಂತರ ಬೆಳೆಯಾಗಿ ಬೆಳೆದು ಜಮೀನಿಗೆ ಸೇರಿಸುವುದು ಹೆಚ್ಚು ಲಾಭಕರ ಎನ್ನುತ್ತಾರೆ. ಈ ಒಂದು ಮಳೆಗಾಲದಲ್ಲಿ ನಮ್ಗೆ ಇನ್ನೊಂದಷ್ಟು ಅನುಕೂಲ ಏನಪ್ಪ ಇದೆ ಅಂದರೆ, ಬರುವ ಮಳೆಯ ಮತ್ತು ಆ ಮಳೆಯಿಂದ ಬಂದಿರೋ ಒಂದು ಸ್ಥಳೀಯವಾಗಿ ದೊರೆಯುವ ಏನು ಸೊಪ್ಪಿದೆ ಇದನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಈ ಜಮೀನಲ್ಲಿ ಟ್ಯಾಕ್ಟ್ರಲ್ಲಿ ಅಥವಾ ನೇಗಿಲಿಂದ ಉಳುಮೆ ಮಾಡಿದಾದಮೇಲೆ ಅದರಲ್ಲೇ ಉಳುಮೆ ಮಾಡಿಕೊಂಡು ಸಾಲು ಮಾಡಿಕೊಂಡು ಈ ಸಾಲಲ್ಲಿ ಏನು ಸ್ಥಳೀಯವಾಗಿ ನಮಗೆ ಒಂದು ಸೊಪ್ಪು ಅದು ಸಿಗುತ್ತಲ್ಲ, ಕ್ಲೀರ್ಸ್ ಗೊಬ್ಬರ ಗಿಡ ಇರ್ಬೋದು, ಎಕ್ಕದು ಇರ್ಬೋದು, ಬೇವು ಇರ್ಬೋದು, ಯಾವುದೇ ಒಂದು ಸೊಪ್ಪನ್ನು ತಗೊಂಡು ಆ ಸಾಲುಗಳ ಮಧ್ಯೆ ಹಾಕಿ ಅದ್ರ ಜೊತೆಗೆ ನಾವು ಏನು ಒಂದು ಸಾವಯವ ಗೊಬ್ಬರ ಶಿಫಾರಸು ಮಾಡ್ತೀವಿ, ಒಂದು ಎಕರೆಗೆ 10 ಟನ್ ಕೊಟ್ಟಿಗೆ ಗೊಬ್ಬರ, ಇದನ್ನು ಅದರ ಜೊತೆ ಸೇರಿಸಿ ಹಾಕೋದ್ರಿಂದ ಆ ಒಂದು ಭೂಮಿಯ ಆ ಹಿಪ್ಪನೇರಳೆ ತೋಟದ ಒಂದು ಮಣ್ಣಿನ ಫಲವತ್ತತೆ ಹೆಚ್ಚೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಅದರಲ್ಲಿ ನೀರು ಇಟ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಮತ್ತು ಮಳೆ ನೀರನ್ನು ಸಾಕಷ್ಟು ಈ ಒಂದು ಏನು ಮಾಡ್ತೀವಿ ಈ ಟ್ರೆಂಚು ಇದರಲ್ಲಿ ಅನುಕೂಲ ಆಗುತ್ತೆ. ಇದನ್ನು ನಾವು ಟ್ರೆಂಚಿಂಗ್ ಮಲ್ಚಿಂಗ್ ಅಂತ ವಿಧಾನನೂ ಹೇಳ್ತೀವಿ. ಟ್ರೆಂಚಿಂಗ್ ಮಲ್ಚಿಂಗ್ ಅಂದರೆ ಇದೆ, ಒಂದು ಸಾಲುಗಳ ಮಧ್ಯೆ ಚೆನ್ನಾಗಿ ಹಳ್ಳ ಮಾಡಿ ಸ್ಥಳೀಯವಾಗಿ ಸಿಗೋ ಎಲ್ಲ ಗೊಬ್ಬರಗಳನ್ನು, ಒಂದು ಹಸಿರು ಗೊಬ್ಬರಗಳನ್ನು ಹಾಕಿ ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ನಾವು ಇದಕ್ಕೆ ಮಣ್ಣಿಂದ ಮುಚ್ಬೋದು. ಇದು ಒಂದು ಮುಖ್ಯವಾದ ವಿಧಾನ ರೈತರು ಮಳೆಗಾಲದಲ್ಲಿ ಅಳವಡಿಸ್ಬೇಕು. ಇನ್ನು ಕೆಲವು ರೈತರು ಮಳೆಗಾಲದಲ್ಲಿ ಕಳೆ ನಿಯಂತ್ರಣಕ್ಕಾಗಿ ಸ್ವಲ್ಪ ಏನು ಅಂತರ ಜಾಸ್ತಿ ಇರುವ ತೋಟಗಳಲ್ಲಿ ಹಸಿರೆಲೆ ಗೊಬ್ಬರಗಳಾದ ಸೆಣಬು, ಅಲಸಂದೆ, ಡಯಾಂಚ ಈ ಥರ ಇವೆಲ್ಲ ಹಸಿರು ಗೊಬ್ಬರಗಳನ್ನು ಬೆಳ್ಕೊಳ್ಳೋದ್ರಿಂದ ಇವನ್ನು ಬೆಳೆದು ಈ ಟ್ರೆಂಚ್ ಮಾಡಿಬಿಟ್ಟು ಜಮೀನಲ್ಲಿ ಸೇರಿಸೋದ್ರಿಂದ ನಾವು ಏನು ಇತ್ತೀಚಿನ ದಿನಗಳಲ್ಲಿ ಕೊಟ್ಟಿಗೆ ಗೊಬ್ಬರ ಲಭ್ಯತೆ ಕಡಿಮೆ ಇರೋದ್ರಿಂದ ಇದನ್ನು ಸರಿದೂಗಿಸೋಕ್ಕೆ ಇದು ಒಂದು ಪರ್ಯಾಯ ವ್ಯವಸ್ಥೆ. ಇದರಿಂದ ಮಣ್ಣಿನ ಫಲವತ್ತತೆ ಕಾಪಾಡೋಕೆ ಅನುಕೂಲ ಆಗುತ್ತೆ ಅಂತ ಹೇಳೋಕ್ಕೆ ಮಾಡಿದರೆ ಒಳ್ಳೆಯದಂತ ಹೇಳ್ತಿದ್ದೆ. ಸಾರಜನಕವನ್ನು ಸ್ಥಿರೀಕರಿಸುವ ಜೈವಿಕ ಗೊಬ್ಬರ ಹಾಗೂ ರಂಜಕವನ್ನು ಕರಗಿಸುವ ಜೈವಿಕ ಗೊಬ್ಬರಗಳನ್ನು ಹಿಪ್ಪನೇರಳೆ ತೋಟದಲ್ಲಿ ಶಿಫಾರಿತ ಪ್ರಮಾಣದಲ್ಲಿ ಬಳಸುವುದರಿಂದ ಅಗತ್ಯ ಪೋಷಕಾಂಶಗಳು ಗಿಡಗಳಿಗೆ ಲಭ್ಯವಾಗುವುದಲ್ಲದೆ ಹಿಪ್ಪನೇರಳೆ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳಬಹುದು ಎನ್ನುತ್ತಾರೆ ತಜ್ಞರು. ಜೈವಿಕ ಗೊಬ್ಬರಗಳಲ್ಲಿ 2 ವಿಧಾನ. ಅದರಲ್ಲಿ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ ಮತ್ತು ರಂಜಕ ಕರಗಿಸುವ ಜೈವಿಕ ಗೊಬ್ಬರ. ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ ಇವು ಅಜಿಟೋಬ್ಯಾಕ್ಟರ್ ಮತ್ತು ಅಜೋಸ್ಪೈರಲಮ್ ಎಂಬ ಒಂದು ಏಕಾಣು ದುಂಡಾಣು ಜೀವಿಗಳು. ಇವು ವಾತಾವರಣದಲ್ಲಿರುವ ಸಾರಜನಕವನ್ನು ಹೀರಿಕೊಂಡು ಮಣ್ಣಿನಲ್ಲಿ ಸ್ಥಿರೀಕರಿಸಿ ಗಿಡಗಳಿಗೆ ಒಂದು ಸಾರಜನಕವನ್ನು ಒದಗಿಸುವಂಥ ಒಂದು ಸಾಮರ್ಥ್ಯ ಹೊಂದಿದೆ. ಇದನ್ನು ಎಷ್ಟು ಉಪಯೋಗಿಸಬೇಕು ಒಂದು ಎಕರೆಗೆ ಅಂದರೆ, ಒಂದು ಎಕರೆಗೆ 1 ವರ್ಷಕ್ಕೆ ಇದನ್ನು ಶಿಫಾರಸು ಮಾಡಿರೋ 8 kg, ಇದನ್ನು ಮುಂಗಾರಿನಲ್ಲಿ 4 kg, ಹಿಂಗಾರಿನಲ್ಲಿ 4 kg ನಾವು ಒದಗಿಸ್ಬೇಕಾಗುತ್ತೆ. ಇದನ್ನು ಯಾವ ರೀತಿ ಒದಗಿಸ್ಬೇಕು ಅಂತಂದರೆ, ಈ ಒಂದು 4 kg ಜೈವಿಕ ಗೊಬ್ಬರನ ಚೆನ್ನಾಗಿ ಪುಡಿ ಮಾಡಿದ ಒಂದು ಕೊಟ್ಟಿಗೆ ಗೊಬ್ಬರ ಒಂದು 200-250 kg ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ತೋಟದಲ್ಲಿ ನಾವೇನು ಉಳುಮೆ ಮಾಡಿರ್ತೀವಲ್ಲ, ಉಳುಮೆ ಮಾಡಿದ ನಂತರ ಅದು ದೋಣಿ ಸಾಲು ಮಾಡಿದ ಗಿಡಗಳ ಸುತ್ತ ಇದನ್ನು ಇಟ್ಬಿಟ್ಟು ತದನಂತರ ನೀರು ಹಾಯಿಸಬೇಕು. ಇದು ಇನ್ನೊಂದು ಶಿಫಾರಸು ಮಾಡಿರುವ ಜೈವಿಕ ಗೊಬ್ಬರ ಅಂದರೆ ರಂಜಕ ಕರಗಿಸುವ ಜೈವಿಕ ಗೊಬ್ಬರ. ಇದು ನಮಗೆಲ್ಲ ಸುಮಾರು ಜನಕ್ಕೆ ಗೊತ್ತೇ ಇದೆ. ಅವನು ಏನು ನಾವು ನೀರಿನಲ್ಲಿ ಕರಗುವ ರಂಜಕ ಗೊಬ್ಬರಗಳು ತೋಟಕ್ಕೆ ಒದಗಿಸಿದ್ರೆ ಅದು 80% ಮಣ್ಣಲ್ಲಿ ಸ್ಥಿರೀಕರಿಸುತ್ತೆ. ಇನ್ನು ಉಳಿದ 20 ಭಾಗ ಗಿಡಗಳಿಗೆ ದೊರೆಯುತ್ತೆ. ಈ 80 ಭಾಗವನ್ನು ನಾವು ಈ ಒಂದು ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಉಪಯೋಗಿಸ್ಕೊಂಡು ಅದನ್ನು ಗಿಡಗಳಿಗೆ ದೊರೆಯುವಂತೆ ಮಾಡುವ ಒಂದು ಸಾಮರ್ಥ್ಯ ಈ ಜೈವಿಕ ಗೊಬ್ಬರಕ್ಕೆ ಹೊಂದಿದೆ. ಆದ್ದರಿಂದ ಈ ಜೈವಿಕ ಗೊಬ್ಬರ ಶಿಫಾರಸು ಮಾಡಿರೋ ಪ್ರಮಾಣ 1 ಎಕರೆಗೆ ವರ್ಷಕ್ಕೆ 10 kg. ಇದನ್ನು ಮುಂಗಾರಿನಲ್ಲಿ 5 kg ಹಾಕಿ ಹಿಂಗಾರಿನಲ್ಲಿ 5 kg ಕೊಡಬೇಕಾಗುತ್ತೆ. ಈ 5 kg ಕೊಟ್ಟಿಗೆ ಗೊಬ್ಬರ, ಈ 5 kg ಜೈವಿಕ ಗೊಬ್ಬರವನ್ನು ಏನು ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಒಂದು ಗಾಡಿ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ನಮ್ಮ ತೋಟದಲ್ಲಿ ಉಳುಮೆ ಮಾಡಿ ಸಾಲುಗಳ ಪಕ್ಕೆ ಹಾಕಬೇಕಾಗುತ್ತೆ. ಇದು ಏನಪ್ಪ ಇದರಂದರೆ, ಈ ಏನು ಮೊದಲನೇ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ ಮತ್ತು ರಂಜಕ ಕರಗಿಸುವ ಜೈವಿಕ ಗೊಬ್ಬರ ನಮ್ಮ ಸಂಸ್ಥೆಯಲ್ಲಿ ಪ್ರಕೃತಿ ಎಂಬ ಹೆಸರಿನಲ್ಲಿ ಮತ್ತು ರಂಜಕ ಕರಗಿಸುವ ಜೈವಿಕ ಗೊಬ್ಬರ ಸಿರಿಫಾಸ್ ಅನ್ನೋ ಒಂದು ಹೆಸರಿನಲ್ಲಿ ಸಿಗುತ್ತೆ. ಇವನ್ನ ಒಟ್ಟಿಗೆ ಒಂದೇ ಸಾರಿ ಜಮೀನು ಕೊಡ್ಬೋದು. ಇದರಿಂದ 2 ಸಾರಿ ನಾವೊಂದು ಏನು ಹಾಕೋದಕ್ಕೆ ಕೆಲಸಗಾರ ಅವಶ್ಯಕತೆ ಅದನ್ನು ತಪ್ಪಿಸಿ ಒಂದೇ ಸಾರಿ ಕೊಡೋದ್ರಿಂದ ಒಂದೇ ಟೈಮ್ನಲ್ಲಿ ಇವೆರಡನ್ನೂ ಕೊಟ್ಬಿಟ್ಟು ನೀರು ಹಾಯಿಸೋದ್ರಿಂದ ಇದು ಒಂದು ಉಪಯೋಗ ಜಾಸ್ತಿ ಆಗುತ್ತೆ. ಹಿಪ್ಪುನೇರಳೆ ಬೆಳೆ ಮಣ್ಣಿನಿಂದ ಹೆಚ್ಚು ಪೋಷಕಾಂಶಗಳನ್ನು ಹೀರಿಕೊಳ್ಳುವುದರಿಂದ ಅಗತ್ಯ ಸಾವಯವ ಗೊಬ್ಬರಗಳ ಜೊತೆಗೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಸಹ ಸಕಾಲದಲ್ಲಿ ಗಿಡಗಳಿಗೆ ಒದಗಿಸಬೇಕು ಎನ್ನುತ್ತಾರೆ ತಜ್ಞರು. ವರ್ಷಪೂರ್ತಿ ಬೆಳೆಯೋದ್ರಿಂದ ವರ್ಷಕ್ಕೆ 5-6 ಬಾರಿ ಕಟಾವು ಮಾಡೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳು ಮಣ್ಣಿಂದ ತಗೊಳ್ತೀವಿ. ಈ ಹಿನ್ನೆಲೆಯಲ್ಲಿ ನಾವು ಶಿಫಾರಸು ಮಾಡಿರುವ
ಕೊಟ್ಟಿಗೆ ಗೊಬ್ಬರ ಜೊತೆಗೆ ಸಾಕಷ್ಟು ಪ್ರಮಾಣ ಒಂದು ಶಿಫಾರಸು ಮಾಡಿರೋ ರಾಸಾಯನಿಕ ಗೊಬ್ಬರಗಳನ್ನು ಪೋಷಕಾಂಶಗಳು ಕೊಡಬೇಕಾಗುತ್ತೆ. ಈ ರಾಸಾಯನಿಕ ಗೊಬ್ಬರಗಳು ಯಾವ್ಯಾವ ಕೊಡಬೇಕು, ಎಷ್ಟು ಕೊಡಬೇಕು ಅಂತಂತಂದರೆ, ನಾವು ಒಂದು ಶಿಫಾರಸು ಮಾಡಿರೋ ಒಂದು ರಾಸಾಯನಿಕ ಗೊಬ್ಬರಗಳೆಂದರೆ 1 ಎಕರೆಗೆ 1 ವರ್ಷಕ್ಕೆ 140 kg ಸಾರಜನಕ, 56 kg ರಂಜಕ, 56 kg ಪೊಟ್ಯಾಷ್ ಶಿಫಾರಸು ಮಾಡಿದ್ವಿ. ಇದನ್ನು ಪ್ರತಿ ಬೆಳೆಗೆ 28 kg ಸಾರಜನಕ, 11 kg ರಂಜಕ, 11 kg ಪೊಟ್ಯಾಷನ್ನ ಕೊಡಬೇಕಾಗುತ್ತೆ. ಇದನ್ನು ನಾವು ಏನು ಶಿಫಾರಸು ಮಾಡಿದ್ದೀವಿ ಅಂತಂದರೆ, ಬಹುತೇಕ ನಮ್ಮ ಒಂದು ಸಂಸ್ಥೆಯಲ್ಲಿ ನಾವು ಇಲ್ಲಿವರೆಗೂ ಸುಮಾರು ಒಂದು 80,000 ಮಣ್ಣಿನ ಮಾದರಿಗಳನ್ನು ವಿಶ್ಲೇಷಣೆ ಮಾಡಿ ನೋಡಿದ್ರೆ, ಬಹುತೇಕ ರಾಜ್ಯದ ಒಂದು 70-80 ತೋಟಗಳೆಲ್ಲ ಮಣ್ಣಿನ ರಸಸಾರ 7.5 ಹೆಚ್ಚಿರುತ್ತೆ. ಬಹುತೇಕ ಸ್ವಲ್ಪ ಆಲ್ಕಲಿನಿಟಿ ಅಂತ ಹೇಳ್ತೀವಿ, ಆ ಒಂದು ಕ್ಷಾರೀಯ ಗುಣತ್ರ ಹೊಂದಿದೆ. ಈ ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ಗಂಧಕಯುಕ್ತ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸೋದು ಒಳ್ಳೆಯದು. ಈ ಹಿನ್ನೆಲೆಯಲ್ಲಿ ನಾವು ಗಂಧಕ ಇರೋ ಒಂದು ರಾಸಾಯನಿಕ ಸಾರಜನಕ ಗೊಬ್ಬರ ಇರ್ಬೋದು, ರಂಜಕ ಗೊಬ್ಬರ ಇದನ್ನು ಒದಗಿಸೋದು ಒಳ್ಳೆಯದು. ಅದಕ್ಕಾಗಿ ಉದಾಹರಣೆಗೆ ಹೇಳೋದಾದರೆ, ನಾವು ಗಂಧಕಯುಕ್ತ ಗೊಬ್ಬರ ಆದ ಅಮೋನಿಯಂ ಸಲ್ಫೇಟ್ ಕೊಡಬೇಕಂದ್ರೆ ಪ್ರತಿ ಬೆಳೆಗೆ 140 kg ಕೊಡಬೇಕಾಗುತ್ತೆ. ಅದೇ ರಂಜಕ ಕೊಡಬೇಕಂದ್ರೆ ಸೂಪರ್ ಫಾಸ್ಫೇಟ್ 70 kg ಕೊಡಬೇಕಾಗುತ್ತೆ. ಮುರೇಟ ಪೊಟ್ಯಾಷು 20 kg ಕೊಡಬೇಕು. ಇಷ್ಟನ್ನು ಕೊಟ್ಟಿದ್ದೆ ಆದರೆ ನಾವು ಏನು ಶಿಫಾರಸು ಮಾಡಿದ್ದೀವಿ ಇಷ್ಟನ್ನು ನಾವು ಗಿಡಗಳಿಗೆ ಒದಗಿಸೋದಕ್ಕೆ ಅನುಕೂಲ ಆಗುತ್ತೆ. ಎಲೆ ಸುರುಳಿ ಕೀಟ, ನುಸಿ ಹಾಗೂ ರಸ ಹೀರುವ ಕೀಟಗಳು ಮಳೆಗಾಲದಲ್ಲಿ ಹೆಚ್ಚಾಗಿ ಹಿಪ್ಪುನೇರಳೆ ಬೆಳೆಯಲ್ಲಿ ಕಾಣಿಸಿಕೊಳ್ಳುತ್ತವೆ. ಶಿಫಾರಿತ ಕೀಟನಾಶಕಗಳನ್ನು ಸಕಾಲದಲ್ಲಿ ಬಳಸುವುದರಿಂದ ಇವುಗಳನ್ನು ನಿಯಂತ್ರಿಸಬಹುದು. ಈ ಎಲೆ ಸುರುಳಿ ಕೀಟ ನಿಮಗೆ ಎಲ್ಲ ಗೊತ್ತಿದೆ, ಅದು ತುದಿಯಲ್ಲಿ ಎಲೆಗಳನ್ನು ಮುದುಡಿ ಅದರ ಒಳಗೆ ಇದು ಒಂದು ಹುಳು ಸೇರಿ ಅದು ರಸ ಇರೋದ್ರಿಂದ ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ. ಆದಮೇಲೆ ಬೆಳವಣಿಗೆ ಆಗೋದಿಲ್ಲ. ಆವಾಗ ಒಂದು ಗುಣಮಟ್ಟ ಇಳುವರಿ ಕಡಿಮೆ ಆಗುತ್ತೆ. ಇದನ್ನು ಹತೋಟಿ ಮಾಡೋಕ್ಕೆ ನಾವು ರೋಗರೆನ್ನ ಎಂಬ ಒಂದು ಕೀಟನಾಶಕವನ್ನು ಸಿಂಪಡಿಸಬೇಕು. ಇದನ್ನು ಪ್ರತಿ ಲೀಟ್ರಿಗೆ 2 ml ನೀರಿಗೆ ಸೇರಿಸಿ ಸಿಂಪಡಿಸೋದ್ರಿಂದ ಈ ಒಂದು ಕೀಟವನ್ನು ನಾವು ಯಶಸ್ವಿಯಾಗಿ ನಿಯಂತ್ರಿಸ್ಬೋದು. ಯಾವುದೇ ಕೀಟನಾಶಕವನ್ನು ಕೊಟ್ಟ ಮೇಲೆ 15-20 ದಿವಸಗಳ ನಂತರ ಎಲೆಗಳನ್ನು ಹುಳು ಸಾಕಾಣಿಕೆ ಉಪಯೋಗಿಸ್ಬೋದು. ಇನ್ನು ಕೆಲವು ಸರಿ ಈ ಮಳೆಗಾಲದಲ್ಲಿ ಸ್ವಲ್ಪ ಮಳೆ ಬರ್ತಾ ಮಧ್ಯೆ ಸ್ವಲ್ಪ 1 ತಿಂಗಳು 1.5 ತಿಂಗಳು ಮಳೆ ಇಲ್ಲ ಅಂತಂದರೆ, ಅಂಥ ಕಾಲದಲ್ಲಿ ನಾವು ಈ ಹಿಪ್ಪನೇರಳೆಗೆ ಕೆಲವು ಕೀಟಗಳು ಕಾಣ್ತವೆ. ಅದರಲ್ಲೂ ಈ ರಸ ಹೀರುವ ಕೀಟಗಳಾದ ನಾವು ಚಿಕ್ಕಾಡು ಅಂತ ಹೇಳ್ತೀವಿ, ಕಂದು ಜಿಗಿ ಹುಳಿ ಅಂತ ಹೇಳ್ತೀವಿ. ಇನ್ನು ಕೆಲವು ಕಡೆ ಈ ನುಸಿ ಅನ್ನೋ ಒಂದು ಕೀಟಗಳು ಕಾಣ್ತವೆ. ಇವುಗಳ ಹತೋಟಿಗೂ ಸಹ ಚಿಕ್ಕಾಡು ಮತ್ತು ಹಸಿರು ಜಿಗಿ ಹುಳಿಗೆ ರೋಗರು 2 ml ಪ್ರತಿ ಲೀಟ್ರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಈ ರೋಗವನ್ನು ಈ ಕೀಟಗಳನ್ನು ನಾವು ಯಶಸ್ವಿಯಾಗಿ ನಿಯಂತ್ರಿಸ್ಬೋದು. ಇನ್ನು ಜೊತೆಗೆ ರಾಜ್ಯದ ಕೆಲವು ಪ್ರದೇಶಗಳಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಈ ನುಸಿ ಕಾಣ್ತಾ ಇದೆ. ಈ ನುಸಿ ಜೊತೆಗೆ ಈ ನುಸಿಯಿಂದ ಒಂದು ಎಳೆ ಇಳುವರಿ ಮತ್ತು ಒಂದು ಎಲೆಗಳ ಗಾತ್ರ, ಬಣ್ಣ ಎಲ್ಲ ಬದಲಾವಣೆ ಆಗುತ್ತೆ. ಇದರ ಒಟ್ಟಾರೆ ಇಳುವರಿ ಕಡಿಮೆ ಆಗೋಕ್ಕೆ ಅನುಕೂಲ ಆಗುತ್ತೆ, ತೊಂದರೆ ಮಾಡುತ್ತೆ. ಈ ಹಿನ್ನೆಲೆಯಲ್ಲಿ ಇದರ ಒಂದು ಹತೋಟಿಗೆ ನಾವು ಈ ಡೈಕೋಫಾಲ್ ಅನ್ನೋ ಒಂದು ನುಸಿ ನಿವಾರಕಕ್ಕೆ, ನುಸಿ ಹತೋಟಿಗೆ ಡೈಕೋಫಾಲ್ ಅನ್ನೋ ಒಂದು ಕೀಟನಾಶಕವನ್ನು ನಾವು ಸಿಂಪಡಿಸೋದ್ರಿಂದ ಈ ಒಂದು ಕೀಟಗಳನ್ನು ನಾವು ಯಶಸ್ವಿಯಾಗಿ ನಿಯಂತ್ರಿಸ್ಬೋದು. ಹಾಗಾಗಿ ಮಳೆಗಾಲದಲ್ಲಿ ರೈತರು ಮುಖ್ಯವಾಗಿ ತೋಟಗಳಲ್ಲಿ ಪ್ರತಿ ಕಟಾವಾದ ನಂತರ ಕಾರ್ಬನ್ಡೈಸಮ್ ಎಂಬ ಶಿಲೀಂಧ್ರನಾಶಕ ಸಿಂಪಡಣೆ ಮಾಡೋದು. ತದನಂತರ ಕಡ್ಡಾಯವಾಗಿ ಮುಖ್ಯವಾಗಿ ಮಳೆಗಾಲದಲ್ಲಿ ಹಸಿರೆಲೆ ಗೊಬ್ಬರಗಳು ಸ್ಥಳೀಯವಾಗಿ ಏನು ಸಿಗುತ್ತೆ ಅದನ್ನು ಉಪಯೋಗಿಸಿ ಒಂದು ಸರಿ ಟ್ರಂಚಿಂಗ್ ಮಲ್ಚಿಂಗ್ ಮಾಡಿಕೊಂಡು ಮತ್ತು ಮಳೆಯ ನೀರು ಮತ್ತು ಒಂದು ಪೋಷಕಾಂಶಗಳನ್ನು ಒಂದು ಸಮಗ್ರ ರೀತಿಯಲ್ಲಿ ಕೊಡೋದಕ್ಕೆ ಮೊದಲನೇ ಹಂತ ಅದು ಅಂತ ಹೇಳ್ತಾ, ಜೊತೆಗೆ ಈ ಮಳೆಗಾಲದಲ್ಲಿ ಕಾಡುವ ಕೀಟಗಳ ನಿಯಂತ್ರಣಗಳಿಗೆ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಕೀಟನಾಶಕಗಳನ್ನು ಸಿಂಪಡಿಸಿ ಉತ್ತಮ ಗುಣಮಟ್ಟದ ಸೊಪ್ಪು ಬೆಳ್ಕೊಂಡ್ರೆ ಖಂಡಿತವಾಗಿ ನಾವು ಒಳ್ಳೆಯ ಇಳುವರಿ ಪಡ್ಕೋಬೋದು, ಒಳ್ಳೆಯ ಲಾಭ ಪಡೀಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇತ್ತೀಚೆಗೆ ಮಳೆಯಾಶ್ರಿತ ಪ್ರದೇಶದಲ್ಲಿ ನಮ್ಮ ರೈತ ಬಾಂಧವರು ಮರಗಡ್ಡಿ ಪದ್ಧತಿಯಲ್ಲಿ ಹಿಪ್ಪುನೇರಳೆ ಸೊಪ್ಪನ್ನು ಬೆಳೆದುಕೊಳ್ಳುತ್ತಿದ್ದಾರೆ. ಮಳೆಗಾಲದಲ್ಲಿ ಯಥೇಚ್ಛವಾಗಿ ದೊರೆಯುವ ಸೊಪ್ಪುಗಳನ್ನು ಸಾವಯವ ಗೊಬ್ಬರದ ಜೊತೆ ಗಿಡದ ಗುಂಡಿಗಳಲ್ಲಿ ಹಾಕಿ ಮುಚ್ಚುವುದರಿಂದ ಗುಣಮಟ್ಟದ ಸೊಪ್ಪನ್ನು ಬೆಳೆದುಕೊಳ್ಳುವುದರ ಜೊತೆಗೆ ಉತ್ತಮ ಗೂಡುಗಳನ್ನು ಉತ್ಪಾದಿಸಲು ನೆರವಾಗುತ್ತದೆ ಎನ್ನುತ್ತಾರೆ ತಜ್ಞರು. ಇತ್ತೀಚಿನ ದಿನಗಳಲ್ಲಿ ರೈತರು ರೇಷ್ಮೆ ಕಡ್ಡಿಯನ್ನು, ಕಂಬಳಿ ಕಡ್ಡಿಯನ್ನು ಒಂದು ಚಿಕ್ಕ ಮರಗಳನ್ನಾಗಿ ಬೆಳೆಸುವ ರೂಪದಲ್ಲಿ ಬೆಳೆಸ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಇತರ ಜಿಲ್ಲೆಗಳಲ್ಲೂ ಸಹ ಈ ರೀತಿ ಬೇಸಾಯ ಮಾಡ್ತಿದ್ದಾರೆ. ಇದು ಗಿಡದಿಂದ ಗಿಡ ಮತ್ತು ಸಾಲಿಂದ ಸಾಲಕ್ಕೆ 10 ಅಡಿ, 10ರಿಂದ 10, 12ರಿಂದ 12, 8ರಿಂದ 8 ಈ ಅಂತರದಲ್ಲಿ ಗಿಡಗಳನ್ನು ನಾಟಿ ಮಾಡಿ ರೈತರು ಬೆಳೆಸ್ತಾ ಇದ್ದಾರೆ. ಈ ಗಿಡಗಳು ನಾಟಿ ಮಾಡುವಾಗ ರೈತರು ತುಂಬ ಆಳ 2.5ರಿಂದ 3 ಅಡಿ ಆಳ ಮಾಡಿ
ಉದ್ದ ಅಗಲ ಮತ್ತು ಆಳ 2.5 ಅಡಿ 3 ಅಡಿ ಆಳ ಮಾಡ್ಕೊಂಡಿದ್ದರಿಂದ ಇದೆಲ್ಲ ಹಾಕಿ ಗಿಡ ನಾಟಿ ಮಾಡ್ತಾರೆ. ತದನಂತರ ಈ ಗುಂಡಿಗಳಲ್ಲಿ ಸಾಕಷ್ಟು ಒಂದು ಹಸಿರೆಲೆ ಗೊಬ್ಬರ, ಸ್ಥಳೀಯವಾಗಿ ಏನು ಸಿಗುತ್ತೆ ಹಸಿರೆಲೆ ಗೊಬ್ಬರ ಮತ್ತು ರೇಷ್ಮೆ ತ್ಯಾಜ್ಯ ವಸ್ತು ಎಲ್ಲ ತುಂಬಿಸ್ತಾರೆ. ಈ ರೈತರು ಮುಂಗಾರಿನಲ್ಲಿ, ಅದು ಈ ಒಂದು ಮಳೆಗಾಲದಲ್ಲಿ ಸ್ಥಳೀಯವಾಗಿ ಸಾಕಷ್ಟು ಒಂದು ಹಸಿರು ಗೊಬ್ಬರ ಸಿಗುತ್ತೆ. ಈ ಗೊಬ್ಬರನ ಆ ಗುಂಡಿಗೆ ಎಷ್ಟು ಸಾಧ್ಯವೋ ಅಷ್ಟು ತುಂಬಿ ಅದರ ಮೇಲೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಕಳಿತ ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಈ ಮಳೆಗಾಲದಲ್ಲಿ ಅದು ಈ ಮಳೆದ ತೇವಾಂಶದಿಂದ ಬೇಗ ಕಳಿತು ಒಳ್ಳೆ ಗೊಬ್ಬರ ಕೊಟ್ಟು ಮತ್ತು ಉತ್ತಮ ಗುಣಮಟ್ಟದ ಸೊಪ್ಪು ಬೆಳೆಯೋದಕ್ಕೂ ಅನುಕೂಲ ಆಗುತ್ತೆ. ಜೊತೆಗೆ ಏನು ನಾವು ಒಂದು 3 ಅಡಿ ಆಳ, ಉದ್ದ ಅಗಲ ಆಳ ಗುಂಡಿ ಮಾಡಿರ್ತೀವಿ, ಈ ಗುಂಡಿಗಳಲ್ಲಿ ಮಳೆ ನೀರನ್ನು ಸಂಪೂರ್ಣವಾಗಿ ಇಂಗಿಸ್ಕೊಳ್ಳೋದ್ರಿಂದ ಕನಿಷ್ಠ ಒಂದು ಸರಿ ಮಳೆ ಬಂತು ಅಂದರೆ, ನಾವು ಚೆನ್ನಾಗಿ 1-2 ಹದ ಮಳೆ ಬಂತು ಅಂದರೆ ಒಂದು ರೇಷ್ಮೆ ಬೆಳೆಯುವಷ್ಟು ನೀರನ್ನು ನಾವು ಆ ಗುಂಡಿಯಲ್ಲಿ ಸಂಗ್ರಹಣೆ ಮಾಡಿ ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಗೊಬ್ಬರ ಇರೋದ್ರಿಂದ ನೀರನ್ನು ಹಿಡಿದಿಟ್ಕೊಳ್ಳೋಕ್ಕೆ ಮತ್ತು ಪೋಷಕಾಂಶಗಳು ಎರಡೂ ದೊರೆಯೋದ್ರಿಂದ ಹಿಪ್ಪನೇರಳೆಯನ್ನು ತುಂಬ ಚೆನ್ನಾಗಿ ಬೆಳೆದು ಒಳ್ಳೆ ಗುಣಮಟ್ಟದ ಸೊಪ್ಪು ಬೆಳೆಯೋದಕ್ಕೂ ಅನುಕೂಲ ಆಗುತ್ತೆ. ಮತ್ತು ತೋಟಗಳಲ್ಲಿ ರೈತರು ಚಿಕ್ಕ ಒಂದು ಸ್ಲೋಪು ಅಂತ ಏನು ಹೇಳ್ತೀವಿ, ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನ ಹಾಕೋದ್ರಿಂದ ಮಳೆ ನೀರನ್ನು ಸಂಪೂರ್ಣವಾಗಿ ಬಿದ್ದ ಪ್ರತಿ ಹನಿ ನೀರು ಆ ಗುಂಡಿಯಲ್ಲಿ ಹೋಗಿ ಸೇರಬೇಕು, ಮಣ್ಣಿಗೆ ಸೇರಬೇಕು. ಇದರಿಂದ ಮಳೆ ನೀರನ್ನು ಸಂಪೂರ್ಣ ಕೊಯ್ಲು ಮಾಡಿಕೊಂಡು ಸ್ಥಳೀಯವಾಗಿ ಲಭ್ಯವಾಗಿರುವ ಒಂದು ಹಸಿರೆಲೆ ಗೊಬ್ಬರಗಳನ್ನು ಕಟಾವು ಮಾಡಿ ಗುಂಡಿಗಳಿಗೆ ಹಾಕಿ ಮಳೆ ನೀರು ಎಲ್ಲೂ ಹಾಕಿ ಚೆನ್ನಾಗಿ ಮಾಡೋದ್ರಿಂದ ಮೊದಲನೇ ಈ ಹಿಪ್ಪನೇರಳೆ ಮರಗಳು ತುಂಬ ಉತ್ಕೃಷ್ಟವಾಗಿ ಬೆಳೆದು ಒಳ್ಳೆ ಗುಣಮಟ್ಟ ಸೊಪ್ಪು ಬೆಳೆಯೋದಕ್ಕೆ ಬೆಳ್ಕೊಂಡು ಒಳ್ಳೆ ಯಶಸ್ವಿಯಾಗಿ ನಾವು ರೇಷ್ಮೆ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಜ್ಞರು ತಿಳಿಸಿದ ಹಾಗೆ ಮಳೆಗಾಲದಲ್ಲಿ ಸೂಕ್ತ ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡಲ್ಲಿ ಗುಣಮಟ್ಟದ ಹಿಪ್ಪುನೇರಳೆ ಸೊಪ್ಪನ್ನು ಬೆಳೆದು ಉತ್ತಮ ಗುಣಮಟ್ಟದ ಗೂಡುಗಳನ್ನು ಬೆಳೆದುಕೊಂಡು ಒಳ್ಳೆಯ ಆದಾಯವನ್ನು ಗಳಿಸಿಕೊಳ್ಳಬಹುದು.